25 ನಿಮಿಷ ಆಯ್ತು. ಬಜೆಟ್ ಬಗ್ಗೆ ಮುಗಿದ ಅಂತರಿಕ ಕಚ್ಚಡ ಯಾವ ಬಜೆಟ್ ಇದೆ ನಿಮ್ದು? ರಾಜ್ಯಕ್ಕೆ ಬೇಡ ಆಯ್ತು. ಇವತ್ತು ರಾಜಣ್ಣವ್ರು ಹೇಳ್ತಾರೆ ಇನ್ನೂ 2 ಬಜೆಟ್ ಅನ್ನ ಮಂಡಿಸ್ತಾರೆ ಅಂತ ಹೇಳಿ. ಸನ್ಮಾನ್ಯ ಯಡಿಯೂರಪ್ಪನವರು ಯಾಕೆ ಬಜೆಟ್ ಅಲ್ಲಿ ಬರ್ತದ? ಸಿದ್ದರಾಮಯ್ಯನವರ ಮಗ ಯತೀಂದ್ರ ಅವ್ರು ಹೇಳ್ತಾರೆ ಬೆಳಗ್ಗೆ ಅಗತ್ಯ ಬಜೆಟ್ ಅಲ್ಲಲ್ಲ ಅದ್ರಲ್ಲಿ ಯಾಕೆ ರೀತಿ ನೀವು ಸೀನಿಯರ್ ಮೆಂಬರ್, ನೀವು ಬೇರೆ ಫಸ್ಟ್ ಟೈಮ್ ರೀತಿ ಮಾತಾಡಬಹುದು ಅಂತ ಹೇಳಿ. ಇದು ಮೂಲ ಕಾಂಗ್ರೆಸ್ ಬಜೆಟ್ ಇದರಲ್ಲಿ ತಿಕ್ಕಾಟ ಪ್ರಾರಂಭ ಆಗಿದೆ. ಎಲ್ಲ ಇದ್ದಾರಲ್ಲ. ಸಭಾಧ್ಯಕ್ಷರೇ, ಆಡಳಿತ ಸುಧಾರಣೆ ಕುಸಿದು ಬಿದ್ದಿದೆ. ಸರ್ಕಾರ ಯಾವತ್ತು ಬಿದ್ದೋಗುತ್ತೆ ಗೊತ್ತಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಆಯ್ತು ಮುಗಿಸ್ಬಿಟ್ಟೆ ಅಣ್ಣ. ಇವತ್ತು ನೀರಾವರಿ ಬಗ್ಗೆ ಮಾನ್ಯ ಸಭಾಧ್ಯಕ್ಷರೇ ಮುಗಿಸ್ಬಿಡ್ತೀನಿ. ನೀರಾವರಿ ಬಗ್ಗೆ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಕಳೆದ ವರ್ಷದ ಬಜೆಟ್ ನಲ್ಲಿ ಸುಮಾರು 16,000 ಕೋಟಿ ಹಣವನ್ನ ಒದಗಿಸಿದ್ರು ಮಾನ್ಯ ಸಭಾಧ್ಯಕ್ಷರೇ. ಈ ಬಾರಿ ಬಜೆಟ್ ಅಲ್ಲಿ 22,181 ಕೋಟಿ ಬಜೆಟ್ ಮಂಡಿಸಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಇದರಲ್ಲಿ ಈ ವರ್ಷದಲ್ಲಿ ಎತ್ತಿನೊಳೆ 241 ಕಿಲೋಮೀಟರ್ ವರೆಗೆ ನೀರನ್ನು ಹರಿಸ್ತೇವೆ ಅಂತ ಹೇಳಿದ್ದಾರೆ. ತುಮಕೂರು ಜಿಲ್ಲೆಯ ಕೊನೆಯ ಭಾಗಕ್ಕೆ ನೀರು ಬರುತ್ತೆ ಅಂತ ಹೇಳಿದ್ದಾರೆ. ಈಗಾಗಲೇ 31-32 ಕಿಲೋಮೀಟರ್ ನಾವು ಹರಿಸಿದ್ದೇವೆ ಅಂತ. ಇನ್ನೂ ಸಾಕಷ್ಟು ಕೆಲಸಗಳು ಬಾಕಿ ಉಳಿದಿದೆ. ನಾನು ಈ ಸಂದರ್ಭದಲ್ಲಿ ಆ ಎತ್ತಿನ ಹೊಳೆ ಯೋಜನೆಯನ್ನ ಸಂಪೂರ್ಣ ಮಾಡಿದ್ರೆ ಮಾನ್ಯ ಸಿದ್ದರಾಮಯ್ಯನವರಿಗೆ ತುಮಕೂರು ಜಿಲ್ಲೆಯ ಎಲ್ಲ ಕೆರೆಗಳಿಗೆ, ಮಧುಗಿರಿ, ಕೊರಟಗೆರೆ, ಬರಪೀಡಿತ ಪ್ರದೇಶಗಳಾಗಿದ್ದಂತಹ ಪಾವಗಡ, ತುಮಕೂರು ಮತ್ತೆ ಗುಬ್ಬಿ, ಸಿರಾ ಈ ಭಾಗಗಳಿಗೆ ಎತ್ತಿನ ಹೊಳೆ ನೀರನ್ನು ಹರಿಸಿದ್ರೆ ನಾನೇ ಸಿದ್ದರಾಮಯ್ಯನವರಿಗೆ 50,000 ಜನ ಸೇರಿಸಿ ಬೆಳ್ಳಿ ಗದೆ ಕೊಟ್ಟು ಸನ್ಮಾನ ಮಾಡ್ತೀನಿ ಮಾನ್ಯ ಸಭಾಧ್ಯಕ್ಷ. ಇಲ್ಲ ಅಂದ್ರೆ ಅವರು ಈ ನೆಕ್ಸ್ಟ್ ಬಜೆಟ್ ಅಲ್ಲಿ ಕ್ಷಮೆ ಕೇಳಬೇಕು. ಹೌಸನ್ನ ನುಡಿದಂತೆ ನಡೆಯಕ್ಕಾಗಲಿಲ್ಲ ಅಂತ. ಮತ್ತೊಂದು ಮಾನ್ಯ ಸಭಾಧ್ಯಕ್ಷರೇ, ಇವರು ಬಜೆಟ್ ಅಲ್ಲಿ ಇರೋದು 22,000 ಕೋಟಿ ಎತ್ತಿನ ಹೊಳೆ ಸಂಪೂರ್ಣ ಮಾಡ್ತೇವೆ ಅಂತ ಹೇಳ್ತಾರೆ. ಮತ್ತೊಂದು ತೆಗೆದ್ರೆ ನಾವು ನಮ್ಮ ಆಲ್ಮಟ್ಟಿ ಜಲಾಶಯ, ಅದರಲ್ಲಿ ಹೇಳ್ತಾರೆ ಇವರು 241 ಆಲ್ಮಟ್ಟಿ ಜಲಾಶಯದ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ, ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ 13ರ ವ್ಯಾಪ್ತಿಯ ಆಲ್ಮಟ್ಟಿ ಅಣೆಕಟ್ಟಿನ ಗೇಟ್ ಅನ್ನ 524 ಮೀಟರ್. ಈಗ ಮುಖ್ಯಮಂತ್ರಿ ನೀವು ಪ್ರಶಸ್ತಿ ಕೊಡ್ತೇನೆ ಹೇಳಿದಿರಿ, ಈಗ ನೀವು ನಿಲ್ಲಿಸಿ ನಾನೊಂದು ಪ್ರಶಸ್ತಿ ಕೊಡ್ತೇನೆ ನಿಮ್ಗೆ. ಸ್ವಾಮಿ, ನಾನು 524 ಮೀಟರ್ ಎತ್ತರ ಜಮೀನನ್ನು ಮುಳುಗಡೆ ಹಂತವನ್ನ ಒಂದೇ ಹಂತದಲ್ಲಿ ರೈತರಿಗೆ ಪರಿಹಾರ ವಿತರಣೆ ಮಾಡಬೇಕು ಅಂತ ಹೇಳ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, 2013ರಲ್ಲಿ ಲೆಕ್ಕ ಮಾಡಿದಾಗ 17,000 ಕೋಟಿ ಇತ್ತು. ಇವತ್ತು ಈ ಲೆಕ್ಕ ಹಾಕಿದ್ರೆ 87,000 ಕೋಟಿ ಹಣ ಬೇಕಾಗುತ್ತೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ. ಮತ್ತೆ ಆ ಮುಳುಗಡೆ ಆಗಿರುವಂತಹ ಆಲ್ಮಟ್ಟಿ ಪ್ರದೇಶ ರೈತರಿಗೆ ಜಮೀನು ಕೊಡಬೇಕು ಅಂತ ಹೇಗ್ ಮಾಡಕ್ ಸಾಧ್ಯ ಮಾನ್ಯ ಸಭಾಧ್ಯಕ್ಷರೇ? ಸುಳ್ಳುಗಳನ್ನ ತುಂಬಿ ಇರುವಂತಹ ಒಂದು ಬಜೆಟ್ ಅನ್ನ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮತ್ತೆ ಹೋದ ಸಲ ಯಾವುದೇ ನಾನು ಮುಗಿಸ್ಬಿಟ್ಟೆ ಮಾನ್ಯ ಸಭಾಧ್ಯಕ್ಷರೇ, 5 ನಿಮಿಷ ಇದೆ, ಮುಗಿಸ್ಬಿಡ್ತೇನೆ. ನೀರಾವರಿಗೆ ಯಾವುದೇ ಯೋಜನೆಗಳಿಗೆ ಹೋದ ಬಾರಿ ಹಣ ಕೊಟ್ಟಿಲ್ಲ. ಇವತ್ತು ಕಾವೇರಿ ನೀರಾವರಿ ನಿಗಮದ ಒಂದು ಮೀಟಿಂಗ್ ಆಗುತ್ತೆ ಮಾನ್ಯ ಸಭಾಧ್ಯಕ್ಷರೇ, ಮೀಟಿಂಗ್ ಮಿನಿಟ್ಸ್ ಇನ್ನೂ ಸೈನ್ ಹಾಕಿಲ್ಲ. ಇಲ್ಲಿರೋ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ರು ಆ ಮೀಟಿಂಗ್ ಮಿನಿಟ್ಸ್ಗೆ ಹಾಕಿಲ್ಲ, ಇನ್ ಕಾವೇರಿ ನೀರಾವರಿಗೆ ಏನ್ ಹಣ ಕೊಡ್ತಾರೆ. ಅದರಿಂದ ಇವತ್ತು ನಮ್ಮಲ್ಲಿ ಮಧುಗಿರಿ ಮತ್ತೆ ಕೊರಟಗೆರೆ ಭಾಗಗಳಿಗೆ ಕೆರೆ ತುಂಬಿಸೋದಕ್ಕೆ ಸುಮಾರು 550 ಕೋಟಿ ಹಣವನ್ನ ನಾವು ಮೀಸಲಿಟ್ಟಿದ್ದೇವೆ ಅಂತ ಹೇಳಿ ಬಜೆಟ್ ಪುಸ್ತಕದಲ್ಲಿ ಹೇಳಿದ್ದಾರೆ. ಆ ಯೋಜನೆಗಳು ಕಾಲಮಿತಿಯೊಳಗಡೆ ಸಂಪೂರ್ಣ ಆಗಬೇಕು ಅಂತ ಹೇಳಿ ಕೂಡ ನಾನು ವಿನಂತಿ ಮಾಡ್ಕೊಳ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ದೇವರಾಜ ಅರಸು ಹಿಂದುಳಿದ ನಾಯಕ ದೇವರಾಜ ಅರಸು ತರ ಆಗ್ಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ಹಿಂಬಾಲಕರು ಯಾವಾಗಲೂ ಹೇಳ್ತಾ ಇರ್ತಾರೆ. ಆಗಲಿ, ನಾನು ಒಂದು ವಿನಂತಿ ಮಾಡ್ತೇನೆ. ದೇವರಾಜ ಅರಸು ಅವರು ಮಾನ್ಯ ಸಭಾಧ್ಯಕ್ಷರೇ ಶಾವನೂರು ವರದಿಯನ್ನ ಜಾರಿಗೆ ತಂದು ದೇಶದಲ್ಲಿ ಅತ್ಯಂತ ಪ್ರಗತಿಪರ ಮತ್ತು ದಿಟ್ಟ ಹೆಜ್ಜೆ ಇಟ್ಟ ಮುಖ್ಯಮಂತ್ರಿ ಅನಿಸಿದರು. ಆದರೆ ಸಿದ್ದರಾಮಯ್ಯನವರು ತಾವೇ ನೇಮಿಸಿದ 160 ಕೋಟಿ ರೂಪಾಯಿ ವೆಚ್ಚದ ಕಾಂತರಾಜ್ ವರದಿಯನ್ನು ಇಟ್ಟುಕೊಂಡು 25-26ನೇ ಸಾಲಿನ ಬಜೆಟ್ ಮೇಲೆ ಚರ್ಚೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ 20 ಮಿನಿಟ್ಸ್ ಸಲ್ಲಿಸುತ್ತೇನೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 16ನೇ ಬಜೆಟ್ ಅನ್ನು ಮಂಡಿಸಿ ಸರ್ವಕಾಲಿಕ ದಾಖಲೆಗಳನ್ನು ನಿರ್ಮಿಸಿದ್ದಾರೆ. ನಮ್ಮ ರಾಜ್ಯದ ಹಿರಿಯರೂ ಹೌದು, ಹಿಂದುಳಿದ ವರ್ಗದಿಂದ ಬಂದವರು ಹೌದು. ಇಂಥ ದಾಖಲೆ ನಿರ್ಮಿಸಿರುವುದು ಸದನಕ್ಕೆ ಒಂದು ಗೌರವ ಅಂತ ಹೇಳಿ ನಾನು ಭಾವಿಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಪಕ್ಷ ಬೇರೆ ಇರಬಹುದು, ಬೇರೆ ಇರಬಹುದು, ಭಿನ್ನಾಭಿಪ್ರಾಯಗಳು ಬೇರೆ ಇರಬಹುದು. ಆದರೆ ಈ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಅಭಿನಂದನೆಗಳನ್ನ ಸದನದಲ್ಲಿ ಒಂದು ಇತಿಹಾಸವನ್ನ ಬಜೆಟ್ ಮಂಡಿಸುವ ಮುಖಾಂತರ ನಿರ್ಮಾಣ ಮಾಡೋದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮಾನ್ಯ ಸಭಾಧ್ಯಕ್ಷರೇ,
ಮಾನ್ಯ ಸಿದ್ದರಾಮಯ್ಯನವರು ಬಡ್ಜೆಟ್ ಪುಸ್ತಕದಲ್ಲಿ ಸುಮಾರು 133 ಪುಟಗಳ ಒಂದು ಬಡ್ಜೆಟ್ ಅನ್ನ ಮಂಡಿಸಿದ್ದಾರೆ. 193 ಪುಟಗಳ ಒಂದು ಬಡ್ಜೆಟ್ ಅನ್ನ ಮಂಡಿಸಿದ್ದಾರೆ. ಸುಮಾರು 3 ಗಂಟೆ 25 ನಿಮಿಷ ಬಡ್ಜೆಟ್ ಪುಸ್ತಕವನ್ನ ಓದಿದ್ದಾರೆ. ನಾನು ಈ ಪುಸ್ತಕವನ್ನ 2 ಬಾರಿ ಓದಿದ್ದೇನೆ ಮಾನ್ಯ ಸಭಾಧ್ಯಕ್ಷರೇ. ವಿಸ್ತಾರವಾಗಿ ಬಡ್ಜೆಟ್ ಪುಸ್ತಕ ಇದೆ. ನಾನು 2 ಬಾರಿ ಪುಸ್ತಕವನ್ನ ಓದಿದ್ರು ಕೂಡ ಸೆಂಟರ್ ಪಾಯಿಂಟ್ ಏನಿದೆ ಅಂತ ನನಗೆ ಇನ್ನೂ ಅರ್ಥ ಆಗಲಿಲ್ಲ ಸನ್ಮಾನ್ಯ ಸಭಾಧ್ಯಕ್ಷ. 3ನೇ ಬಾರಿ ಗೊತ್ತಾಗಬಹುದು. ಆಯ್ತು, ಮುಂದೊಂದ್ಸಲಿ ಓದ್ಬಿಡ್ತೇನೆ. ನಾ ಇದಾದ್ಮೇಲೆ ಬಡ್ಜೆಟ್ ಮಂಡಿಸೆ ಪುಸ್ತಕ ನಮ್ಮ ಸಿದ್ದರಾಮಯ್ಯನವರು ಉತ್ತರ ಕೊಟ್ಟ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಇನ್ನೊಂದು ಬಾರಿ ಓದ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ. ಆದ್ರೆ ಯಾವುದೇ ಒಂದು ಬಡ್ಜೆಟ್ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಇರಬೇಕು, ಕಟ್ಟೆ ಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಂಗಿರ್ಬೇಕು, ಅವನ ಕಲ್ಯಾಣ ಆಗಂಗಿರ್ಬೇಕು. ಆದರೆ ಸಮಾಜವಾದಿಯ ಹಿನ್ನೆಲೆಯಿಂದ ಬಂದಂತ ಮುಖ್ಯಮಂತ್ರಿಗಳು ಈ ಬಡ್ಜೆಟ್ ಅನ್ನ ಮಂಡಿಸಬೇಕಾದ್ರೆ ಎಲ್ಲೋ ಒಂದು ಕಡೆ ಗೊಂದಲಕ್ಕೊಳಗಾಗಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ಯಾರೇ ಈ ಬಡ್ಜೆಟ್ ಪುಸ್ತಕವನ್ನು ಓದಿದ್ರೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಮಾನ್ಯ ಸಭಾಧ್ಯಕ್ಷರೇ, ಈ ಸಾರಿಯ ಬಡ್ಜೆಟ್ ಮೊತ್ತ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಂಡಿಸಿರುವಂತಹ ಬಡ್ಜೆಟ್ ಮೊತ್ತ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 4,08,849 ಕೋಟಿ ವೆಚ್ಚದ ಅಂದಾಜು ಬಡ್ಜೆಟ್ ಅನ್ನ ಮಂಡಿಸಿದ್ದಾರೆ. ಅದರಲ್ಲಿ 19,262 ಕೋಟಿ ರೂಗಳ ರಾಜಸ್ವ ಕೊರತೆಯನ್ನು ಕೂಡ ಅಂದಾಜಿಸಲಾಗಿದೆ. ಅದರಲ್ಲಿ ಇನ್ನೊಂದು ಕೂಡ ಹೇಳ್ತಾರೆ, ಸಾಲದ ಹೊರೆ ಕರ್ನಾಟಕ ರಾಜ್ಯದ 25-26ನೇ ಅಂತ್ಯಕ್ಕೆ ರಾಜ್ಯದ ಒಟ್ಟು ಹೊಣೆಗಾರಿಕೆಗಳು 7,64,655 ಕೋಟಿಗಳು ಎಂದು ಅಂದಾಜಿಸಲಾಗಿದೆ. ಅಂದರೆ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗನಿಗೆ 1 ಲಕ್ಷ ರೂಪಾಯಿ ಸಾಲದ ಹೊರೆಯನ್ನ ಅವನ ತಲೆಯ ಮೇಲೆ ಕಟ್ಟಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಒಂದು ಸರ್ಕಾರ ಅಂತ ಹೇಳಿದ್ರೆ ಒಂದು ಸಂಸಾರ ಇದ್ದಂಗೆ. ಖರ್ಚು ಒಬ್ಬ ವ್ಯಕ್ತಿಯ ಆದಾಯಕ್ಕಿಂತ ಹೆಚ್ಚು ಖರ್ಚನ್ನ ಮಾಡಿದ್ರೆ ಅದು ಒಬ್ಬ ವ್ಯಕ್ತಿ, ಒಂದು ಸರ್ಕಾರ ಅಂತ ಹೇಳಿದ್ರೆ ಒಂದು ಸಂಸಾರ ಇದ್ದಂಗೆ. ಒಬ್ಬ ಸಂಸಾರದ ಯಜಮಾನ ಆದಾಯಕ್ಕಿಂತ ಹೆಚ್ಚು ಹಣ ಖರ್ಚು ಮಾಡಿದ್ರೆ ಏನಾಗ್ತಾನೆ? ಸಾಲ ಮಾಡಬೇಕಾಗುತ್ತೆ. ಸಾಲ ಮಾಡ್ಬೇಕಾದ್ರೆ ಯಾವಾಗ ಸಾಲ ಮಾಡಬೇಕು? ಅವನು ಯಾವ್ದಾದ್ರು ಅಸೆಟ್ನ, ಪ್ರಾಪರ್ಟಿನ ಮತ್ತೊಂದು ತಗೊಳ್ಬೇಕಾದ್ರೆ ಸಾಲ ಮಾಡಬೇಕು. ಅದು ಬಿಟ್ಟು ಬೇರೆದಕ್ಕೆ ಅವನು ದುಂದು ವೆಚ್ಚಕ್ಕೆ ಖರ್ಚು ಮಾಡಿದ್ರೆ, ಸಾಲ ಮಾಡಿದ್ರೆ ಏನಾಗುತ್ತೆ? ಅದು ಸರ್ಕಾರಕ್ಕೆ ಹೊರೆ ಆಗುತ್ತೆ. ಆದರೆ ಸಿದ್ದರಾಮಯ್ಯನವರು ಇವತ್ತು ಬಡ್ಜೆಟ್ ಮಂಡಿಸಬೇಕಾದ್ರೆ ಈ ಒಂದು ವ್ಯವಸ್ಥೆಯನ್ನ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸಾಲ ಮಾಡಿ ತುಪ್ಪ ತಿನ್ನುವಂತ ವ್ಯವಸ್ಥೆ ಅಂತ ಹೇಳಿ ಒಂದು ಹಳ್ಳಿ ಕಡೆ ಗಾದೆ ಮಾತು ಹೇಳ್ತಾರೆ. ಆ ರೀತಿಯ ಒಂದು ಆಯವ್ಯಯವನ್ನ ಇವತ್ತು ಮಂಡಿಸಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಮತ್ತೆ ಇನ್ನೊಂದು, ಈ ಸರ್ಕಾರದಲ್ಲಿ ಏನಾಗಿದೆ ಅಂದ್ರೆ, ಸಿದ್ದರಾಮಯ್ಯನವರು ಇವತ್ತು ಭಾಷಣ ಮಾಡಬೇಕಾದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಭಾಷಣ ಮಾಡಬೇಕಾದ್ರೆ ಮಾನ್ಯ ಸಭಾಧ್ಯಕ್ಷರೇ, ಈ ಪಂಚ ಗ್ಯಾರಂಟಿಗಳ ಬಗ್ಗೆ ದೇಶ ವಿದೇಶಗಳಿಂದ ಹೊಗಳಿಕೆಗಳು ಬರ್ತಿವೆ, ಪ್ರಶಂಸೆಗಳು ಬರ್ತಿವೆ ಅಂತ ಸರ್ಟಿಫಿಕೇಟ್ಗಳನ್ನು ಅವರಾಗ ಅವರೇ ಕೊಟ್ಕೊಂಡಿದ್ದಾರೆ. ಇವತ್ತು ರಾಜ್ಯಪಾಲರ ಭಾಷಣದಲ್ಲಿ ಇವತ್ತು ಯಾವುದೋ ಒಂದು ಬ್ಲಾಗ್ ಅಲ್ಲಿ ಆಕ್ಸ್ಫರ್ಡ್ ಅಲ್ಲಿ ಯಾರೋ ಓದ್ತಿದ್ದಂತವರು, ಪ್ರಿಯಾಂಕಾ ಖರ್ಗೆ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ ಬ್ಲಾಗ್ ಅಲ್ಲಿ ಬರ್ಕೊಂಡಿದ್ದನ್ನು ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಅವರು ವಿವರಣೆಗಳನ್ನ ಕೊಡ್ತಾರೆ. ಇವತ್ತು ಇನ್ನೊಬ್ಬರದ್ದು ವಿವರಣೆ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಯಾರೋ ಒಬ್ಬರನ್ನ ಇವತ್ತು ಈ ಬಡ್ಜೆಟ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದಂತ ಅಸಾದಿ, ಯಾರದೋ ಒಬ್ರು ಅಸಾದಿ ಅನ್ನೋರ್ದನ್ನ ಒಬ್ಬರನ್ನ ಇವರು ಕೋಟ್ ಮಾಡಿದ್ದಾರೆ. ಯಾರವರು? ಸನ್ಮಾನ್ಯ ಅಸಾದಿ ಅವರು ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ರಾಯಚೂರಿನಲ್ಲಿ ಒಬ್ಬ ಸ್ಪೆಷಲ್ ಆಫೀಸರ್, ರಾಯಚೂರು ವಿಶ್ವವಿದ್ಯಾಲಯ ಸ್ಪೆಷಲ್ ಆಫೀಸರ್ ಆಗಿ ಉಪಕಾರ ಪಡ್ಕೊಂಡಂತ ವ್ಯಕ್ತಿ. ಇವತ್ತು ಸರ್ಕಾರದ ಪರಿಸ್ಥಿತಿ ಏನಪ್ಪಾ ಅಂದ್ರೆ ಮಕ್ಕಳ ಮನಸ್ಥಿತಿ. ಅಂದ್ರೆ ಈ ಬಡ್ಜೆಟ್ ಅಲ್ಲಿ ಈ ಪಂಚ ಗ್ಯಾರಂಟಿಗಳ ಬಗ್ಗೆ ಯಾವುದೇ ಕರ್ನಾಟಕ ರಾಜ್ಯದ 40 ವಿಶ್ವವಿದ್ಯಾಲಯಗಳಲ್ಲಿ ಯಾವೊಬ್ಬ ವೈಸ್ ಚಾನ್ಸಲರ್ ಆಗಲಿ, ಯಾವೊಬ್ಬ ಅರ್ಥಶಾಸ್ತ್ರಜ್ಞನಾಗಲಿ, ಯಾವೊಬ್ಬ ರಾಜಕೀಯ ಪಂಡಿತನಾಗಲಿ ಇದ್ರ ಬಗ್ಗೆ ಒಂದು ಮಾತಾಡಿಲ್ಲ. ಅಂದ್ರೆ ಯಾರೋ ಒಬ್ರು ಈ ಸರ್ಕಾರದಲ್ಲಿ ಪ್ರಯೋಜನ ಪಡ್ಕೊಂಡಂತವ್ರು ಹೇಳುವಂತ ಮಾತನ್ನ ಸಿದ್ದರಾಮಯ್ಯನವರು ಬಂದು ಇಲ್ಲಿ ಭಾಷಣದಲ್ಲಿ ಸೇರಿಸಿ ಮಾತಾಡ್ತಾರೆ. ರಾಜ್ಯಪಾಲರ ಹತ್ರನೂ ಹೇಳಿಸ್ತಾರೆ. ಅವ್ರಿಗೆ ಅವರೇ ಪ್ರಶಂಸೆ ಕಳಿಸ್ಕೊಳ್ಳುವಂತ ಒಂದು ಪರಿಸ್ಥಿತಿ ಸರ್ಕಾರಕ್ಕೆ ಬಂದಿದೆ. ಒಂದು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂತ ಸಿದ್ದರಾಮಯ್ಯನವರು, ನಾವು 2013ರಲ್ಲಿ 18ರಲ್ಲಿ ನೋಡಿದಂತ ಸಿದ್ದರಾಮಯ್ಯನವರು
ಸರ್ಪ್ಲಸ್ ಬಡ್ಜೆಟ್ ಮಂಡಿಸಿದಂತ ಸಿದ್ದರಾಮಯ್ಯನವರ ಪರಿಸ್ಥಿತಿ ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ಯಾವುದೋ ಈ ಪಂಚ ಗ್ಯಾರಂಟಿಗಳಿಗೆ ಜೋತ್ ಬಿದ್ದು 2013-17 ಅನ್ನಭಾಗ್ಯ ಕೊಟ್ಟು ಅನ್ನಭಾಗ್ಯದ ಸಿದ್ದರಾಮಯ್ಯ ಅಂತ ಕರೆಸ್ಕೊಂಡ್ರು. ಇವತ್ತು ಈ ಪಂಚ ಗ್ಯಾರಂಟಿಗಳನ್ನ ಕೊಟ್ಟು ನಾನು ಈ ರಾಜ್ಯದ ಇತಿಹಾಸದಲ್ಲಿ ಉಳ್ಕೋಬೇಕು ಅಂತ ಹೇಳಿ ಒಂದು ಭ್ರಮೆಯಲ್ಲಿ ಇದ್ದಾರೆ. ಇವತ್ತು ಅವರು ತಮ್ಮ ಭಾಷಣದ ಪ್ರಾರಂಭದಲ್ಲಿ ಹೇಳ್ತಾರೆ, ಅಂಬೇಡ್ಕರ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ತರ್ತಾರೆ, ಮಹಾತ್ಮ ಗಾಂಧೀಜಿ ಅವ್ರನ್ನ ತರ್ತಾರೆ, ಬಸವಣ್ಣನವರ ತರ್ತಾರೆ, ಬುದ್ಧನನ್ನ ತರ್ತಾರೆ, ನಾರಾಯಣ ಗುರುಗಳನ್ನ ತರ್ತಾರೆ. ಅಂದ್ರೆ ಇವರೆಲ್ಲರ ತತ್ವ ಆದರ್ಶಗಳ ಮೇಲೆ ಈ ಬಡ್ಜೆಟ್ ಅನ್ನ ಮಂಡಿಸಿದ್ದೇನೆ ಅಂತೇಳಿ ಅವರು ಇತಿಹಾಸದಲ್ಲಿ ಉಳ್ಕೋಬೇಕು ಅಂತಾರೆ. 16 ಬಡ್ಜೆಟ್ ಮಂಡಿಸಿ ಇತಿಹಾಸದಲ್ಲಿ ಉಳ್ಕೋಬೇಕು ಅಂತಾರೆ. ಒಂದು ಇತಿಹಾಸದಲ್ಲಿ ಉಳ್ಕೋಬೇಕಾದ್ರೆ ಮನುಷ್ಯ ಇವತ್ತು ಬಸವಣ್ಣನವರ ಇತಿಹಾಸದಲ್ಲಿ ಉಳ್ಕೊಂಡಿದ್ದಾರೆ, ಅಂಬೇಡ್ಕರ್ ಅವರು ಸಂವಿಧಾನವನ್ನ ಬರೆದು ಕಟ್ಟ ಕಡೆಯ ವ್ಯಕ್ತಿಗೆ ಸಮಾಜದಲ್ಲಿ ನ್ಯಾಯ ಸಿಗಬೇಕು ಅಂತೇಳಿ ಸಮಾಜದಲ್ಲಿ ಉಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಈ ಪಂಚ ಗ್ಯಾರಂಟಿಗಳ ಒಂದು ಗುಂಗಿನಲ್ಲಿ ಸೇರ್ಕೊಂಡು ಇತಿಹಾಸದಲ್ಲಿ ಉಳ್ಕೋಬೇಕು ಅಂತ ಹೇಳಿ ಅನ್ಕೊಂಡಿದ್ರೆ ಇದು ಸಾಧ್ಯನಾ? ಮಾನ್ಯ ಸಭಾಧ್ಯಕ್ಷರೇ, ರಾಜ್ಯವನ್ನ ದಿವಾಳಿ ಮಾಡಿ ಬಡವರ ತಲೆ ಮೇಲೆ, ಕನ್ನಡಿಗರ ತಲೆ ಮೇಲೆ 1 ಲಕ್ಷ ಸಾಲ ಹೊರಿಸಿ ನಾನು ಇತಿಹಾಸದಲ್ಲಿ ಉಳ್ಕೋಬೇಕು, ಖಂಡಿತ ಇದು ಭ್ರಮೆಯಲ್ಲಿದ್ದಾರೆ. ಈ ಸರ್ಕಾರಕ್ಕೆ ಖಂಡಿತ ನಾನು ವಿನಂತಿ ಮಾಡ್ತೇನೆ, ಈ ಪಂಚ ಗ್ಯಾರಂಟಿಗಳ ಒಂದು